ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಕೇಸ್ಗೆ ಬಿಗ್ ಟ್ವಿಸ್ಟ್. ದೇಶದಾದ್ಯಂತ ಸಂಚಲನ ಮೂಡಿಸಿದಂತಹ ಸೈಫ್ ಅಲಿ ಖಾನ್ ಚಾಕು ಇರಿತದ ಕೇಸ್ ಇದು ಈಗ ದೊಡ್ಡ ತಿರುವನ್ನ ಪಡೆದುಕೊಂಡಿದೆ. ಸೈಫ್ ಪ್ರಕರಣ ಚಾಕು ಇರಿತದ ಆರೋಪಿ ಶಾಕಿಂಗ್ ಹೇಳಿಕೆ ನೀಡಿದ್ದಾನೆ. ಆರೋಪಿ ಮುಂಬೈ ಸ್ಟೇಷನ್ ಕೋರ್ಟ್ಗೆ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದ್ದಾನೆ. ಹಲ್ಲೆ ನಡೆಸಿದ ಆರೋಪಿ ಶರೀಫುಲ್ ಇಸ್ಲಾಂ ಎನ್ನುವಂತಹ ವ್ಯಕ್ತಿ ಆರೋಪಿ ಹೇಳಿಕೆ ಕೇಳಿ ಶಾಕ್ ಆಗಿರುವಂತಹ ಸೈಫ್ ಅಲಿ ಖಾನ್. ಹಾಗಾದ್ರೆ ಆ ಒಂದು ಆರೋಪಿ ಕೊಟ್ಟಿರುವಂತಹ ಹೇಳಿಕೆ ಏನು? ಎಸ್ ಹೌದು, ಬಾಲಿವುಡ್ ನಲ್ಲಿ ಸೈಫ್ ಅಲಿ ಖಾನ್ ಅವರಿಗೆ ಚಾಕು ಇರಿತ ಆಗಿತ್ತು. ಈ ವಿಚಾರ ಎಲ್ರಿಗೂ ಕೂಡ ಗೊತ್ತೇ ಇದೆ. ದೇಶದಾದ್ಯಂತ ಸಂಚಲನವನ್ನ ಮೂಡಿಸಿತ್ತು ಈ ಒಂದು ಚಾಕು ಇರಿತ. ಸೈಫ್ ಅಲಿ ಖಾನ್ ಅವರಿಗೆ ಯಾರು ಚಾಕು ಇರಿದ್ರು ಎನ್ನುವಂತಹ ವಿಚಾರ ಎಲ್ಲಾ ಕಡೆಯಲ್ಲೂ ಇತ್ತು. ಅದಾದ ನಂತರ ಅವರನ್ನ ಹಾಸ್ಪಿಟಲ್ಗೆ ಸೇರ್ಸೋಕಾಗುತ್ತೆ, ಅದಾದ ನಂತರ ಅವರಿಗೆ ಚಿಕಿತ್ಸೆಯನ್ನ ಕೊಡಿಸೋಕಾಗುತ್ತೆ, ಅದಾದ ನಂತರ ಆತನನ್ನ ಅಂದ್ರೆ ಆರೋಪಿಯಾಗಿರುವಂತಹ ಚಾಕು ಇರಿತದ ಆರೋಪಿಯಾಗಿರುವಂತಹ ಶರೀಫುಲ್ ಇಸ್ಲಾಂ ಎನ್ನುವಂಥವನು ಈಗ ಒಂದು ಹೇಳಿಕೆಯನ್ನ ನೀಡಿದ್ದಾನೆ. ಆ ಒಂದು ಆರೋಪಿಯನ್ನ ಮುಂಬೈ ಸೆಷನ್ ಕೋರ್ಟ್ಗೆ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದ. ಆ ಒಂದು ಕಾರಣಕ್ಕೆ ಆತ ಹೇಳಿಕೆಯನ್ನು ಕೂಡ ನೀಡಿದ್ದ. ಆ ಒಂದು ಹೇಳಿಕೆಯನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಹಾಗಾದ್ರೆ ಅದೆಂಥ ಹೇಳಿಕೆಯನ್ನ ನೀಡಿದ್ದ ಅವನು? ಆರೋಪಿ ಶರೀಫುಲ್ ಪರ ವಕೀಲ ಅಜಯ್ ಗವಾಲಿ. ಶರೀಫುಲ್ ನಿರಪರಾಧಿ ಅಂತ ಹೇಳಿ ವಾದಿಸಿದಂತಹ ವಕೀಲ್ ಶರೀಫುಲ್ ವಿರುದ್ಧದ ಪ್ರಕರಣ ಸಂಪೂರ್ಣ ಕಟ್ಟುಕತೆ, ಅನುಚಿತವಾದ ಎಫ್ಐಆರ್ ದಾಖಲಿಸಲಾಗಿದೆ ಅಂತ ಹೇಳಿ ವಾದ ಮಂಡಿಸಿದ್ದಾರೆ. ಶರೀಫುಲ್ ಪ್ರಕರಣ ತಿರುಚುವಿಕೆಗೆ ಅಸಾಧ್ಯವಾದದ್ದು. ಶರೀಫುಲ್ ಯಾವುದೇ ತಪ್ಪನ್ನ ಮಾಡಿಲ್ಲ ಅಂತ ವಕೀಲ್ ಸಾಬ್ ವಾದ. ಸೈಫ್ ಮನೆಗೆ ಜನವರಿ 16ರಂದು ದರೋಡೆಗೆ ಹೋಗಿದ್ದಂತಹ ಆರೋಪಿ ದರೋಡೆ ಮಾಡುವ ಉದ್ದೇಶದಿಂದ ಮನೆಗೆ ನುಗ್ಗಿದ್ದಾನೆ ಅಂತ ಹೇಳಿ ಆರೋಪ. ಎಸ್ ಹೌದು, ವಿಚಾರ ಏನು ಅಂತಂದ್ರೆ ಜನವರಿ 16ಕ್ಕೆ ಬಂದಿರುವಂತಹ ವಿಚಾರ ಇದು. ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಇವರ ಮನೆಯ ಮೇಲೆ 16 ಜನವರಿ ಈ ಒಂದು ತಾರೀಕಿನಲ್ಲಿ ನಸುಕಿನ ವೇಳೆ ಒಬ್ಬ ದಾಳಿಯನ್ನ ಮಾಡ್ತಾನೆ. ಆ ದಾಳಿಯಲ್ಲಿ ಸೈಫ್ ಅಲಿ ಖಾನ್ ಅವರ ಹೊಟ್ಟೆಗೆ ಈತ ಚಾಕುವಿನಿಂದ ಇರಿತಾನೆ. ಆರೋಪಿ ಶರೀಫುಲ್ಲಾ ಪರ ವಕೀಲ್ ಅಜಯ್ ಗವಾಲಿ ಈಗ ವಾದವನ್ನ ಮಂಡನೆ ಮಾಡಿದ್ದಾರೆ. ಶರೀಫುಲ್ ನಿರಪರಾಧಿ ಅಂತ ಹೇಳಿ ವಾದವನ್ನ ಮಂಡಿಸಿದಂತಹ ವಕೀಲ್ ಶರೀಫುಲ್ ವಿರುದ್ಧದ ಪ್ರಕರಣ ಸಂಪೂರ್ಣ ಕಟ್ಟುಕತೆಯಾಗಿದೆ, ಅನುಚಿತವಾಗಿರುವಂತಹ ಎಫ್ಐಆರ್ ದಾಖಲೆ ಮಾಡಲಾಗಿದೆ ಅಂತ ಹೇಳಿ ವಾದವನ್ನ ಮಂಡಿಸಿದ್ದಾರೆ. ಶರೀಫುಲ್ ಪ್ರಕರಣ ತಿರುಚುವಿಕೆಗೆ ತಿರುಚುವಿಕೆ ಆಗಿದೆ. ಶರೀಫುಲ್ ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳಿ ವಕೀಲ್ ಸಾಬ್ ಅವರ ಪರವಾಗಿ ವಾದವನ್ನ ಮಂಡನೆ ಮಾಡಿದ್ದಾರೆ.